ಸ್ನೇಹಿತರೆ ನಮಸ್ಕಾರ. ನೋಡಿ ಸ್ನೇಹಿತರೆ, ನಮ್ಮ ಒಂದು ಕರ್ನಾಟಕ ರಾಜ್ಯ ಸರ್ಕಾರದಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಅಂಗನವಾಡಿ ಟೀಚರ್ ಹುದ್ದೆಗೆ ಅರ್ಜಿಯನ್ನು ಕರೆದಿದ್ದಾರೆ. 10ನೇ ಪಾಸ್ ಆದಂತ ಅಭ್ಯರ್ಥಿಗಳಿಗೆ ಯಾವುದೇ ಪರೀಕ್ಷೆ ಇರೋದಿಲ್ಲ. 10ನೇ ಪಾಸ್ ಆದವರಿಗೆ ಮತ್ತು ಸೆಕೆಂಡ್ PUC ಪಾಸ್ ಆದಂತ ಅಭ್ಯರ್ಥಿಗಳಿಗೆ ಅರ್ಜಿಯನ್ನು ಸಲ್ಲಿಸಿ. ಇದ್ರ ಬಗ್ಗೆ ತಿಳಿಸ್ಕೊಡ್ತಾ ಇರೋದು ಈ ಒಂದು ವಿಡಿಯೋದಲ್ಲಿ ಹೇಗೆ ಈ ಒಂದು ಅಂಗನವಾಡಿ ಕಾರ್ಯಕರ್ತೆ ಅದ ನಂತರ ಅಂಗನವಾಡಿ ಟೀಚರ್ ಹುದ್ದೆಗಳನ್ನ ಪಡ್ಕೊಳ್ಬೇಕು ಅದನ್ನು ಕೂಡ ತಿಳಿಸ್ಕೊಡ್ತಾನೆ. ಮತ್ತೆ ಇದಕ್ಕೆ ಯಾವುದೇ ರೀತಿಯಾಗಿ ಪರೀಕ್ಷೆ ಇರೋದಿಲ್ಲ, ಇದೊಂದು ಅರ್ಥ ಮಾಡ್ಕೊಳ್ಳಿ. ದೈಹಿಕ ಪರೀಕ್ಷೆ ಇಲ್ಲ ಮತ್ತು ಲಿಖಿತ ಪರೀಕ್ಷೆ ಇಲ್ಲ ಮತ್ತು ವೈದ್ಯಕೀಯ ಪರೀಕ್ಷೆ ಇಲ್ಲ, ಇದು ಯಾವುದೇ ಇರೋದಿಲ್ಲ. ನೇರವಾಗಿ ಸಂದರ್ಶನ, ಅದ ನಂತರ ಡಾಕ್ಯುಮೆಂಟ್ಸ್ ಪರಿಶೀಲನೆ ನಡೆಸ್ತಾರೆ. ಮುಂದ್ಗಡೆ ತಿಳಿಸ್ಕೊಡ್ತವೆ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕಂತ ಹೇಳಿ. ವಿಡಿಯೋ ಕೊನೆತನಕ ನೋಡಿದ್ರೆ ನಿಮ್ಗೆ ಸಂಪೂರ್ಣ ಮಾಹಿತಿ ಅರ್ಥ ಆಗತ್ತೆ. ಪ್ರತಿಯೊಂದು ಮಾಹಿತಿನ ತಿಳಿಸ್ಕೊಟ್ಟಿದ್ದೇನೆ A to Z ವರೆಗೆ. ವಿಡಿಯೋ ಕೊನೆತನಕ ನೋಡಿ. ಮತ್ತೆ ಈ ಒಂದು ಚಾನಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ರಶಾಂತ್ ಅಕಾಡೆಮಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಡೀಟೇಲ್ಸ್ ಆಗಿ ಒಂದೊಂದು ತಿಳಿಸ್ಕೊಡೋದಕ್ಕೆ ಪ್ರಯತ್ನ ಮಾಡ್ತೇನೆ. ನೋಡಿ, ಈ ಒಂದು ನೋಟಿಸ್ ರಿಲೀಸ್ ಮಾಡಿದಂತ ದಿನಾಂಕ ಇದೇ ತಿಂಗಳು 8ನೇ ತಾರೀಕು 8 ಆಗಸ್ಟ್ 2025 ನೋಟಿಸ್ ರಿಲೀಸ್ ಮಾಡಿದ್ದಾರೆ. 8/8/2025 ನೋಟಿಸ್ ರಿಲೀಸ್ ಮಾಡಿದ್ದಾರೆ ನಮ್ಮ ಒಂದು ಕರ್ನಾಟಕ ರಾಜ್ಯ ಸರ್ಕಾರದಿಂದ. ಮತ್ತೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 5 ಸೆಪ್ಟೆಂಬರ್, ಅಂದ್ರೆ 5/9/2025 ಈ ಒಂದು ದಿನಾಂಕ ಒಳಗಾಗಿ ನೀವು ಅರ್ಜಿಯನ್ನು ಸಲ್ಲಿಸಬೇಕು. ಆನ್ಲೈನ್ ಅಲ್ಲಿ ಇರತ್ತೆ, ಯಾವುದೇ ರೀತಿಯಾಗಿ ಆಫ್ಲೈನ್ ಅಲ್ಲಿ ಅಲ್ಲಿ ಫಾರ್ಮ್ ತಗೋಬೇಕು, ಅಲ್ಲೆಲ್ಲ ಅಪ್ಲೋಡ್ ಮಾಡಬೇಕು. ಇದು ಯಾವುದೇ ರೀತಿಯ ನಿಮ್ಗೆ ಟೆನ್ಷನ್ ಇಲ್ಲ. ನೇರವಾಗಿ ನಾ ಹೇಳುವಂತ ಒಂದು ವೆಬ್ಸೈಟ್ ಇರತ್ತೆ, ಆ ಒಂದು ವೆಬ್ಸೈಟ್ಗೆ ಭೇಟಿ ಕೊಟ್ರೆ ಮುಗಿಯಿತು. ಅಲ್ಲಿ ನಿಮಗೆ ಮೊಬೈಲ್ ನಲ್ಲಿ ಆದ್ರೂ ಅರ್ಜಿ ಸಲ್ಲಿಸಿ, ಅಥವಾ ಲ್ಯಾಪ್ಟಾಪ್ ನಲ್ಲಿ ಆದ್ರೂ ಅರ್ಜಿ ಸಲ್ಲಿಸಿ, ಅಥವಾ ಕಂಪ್ಯೂಟರ್ ನಲ್ಲಿ ಆದ್ರೂ ಅರ್ಜಿ ಸಲ್ಲಿಸಿ. ಒಟ್ಟಾರೆ ಅರ್ಜಿ ಸಲ್ಲಿಸಿದ್ರೆ ಮುಗಿಯಿತು. ಆದ್ರೆ ಡಾಕ್ಯುಮೆಂಟ್ಸ್ ಏನ್ ಅಪ್ಲೋಡ್ ಮಾಡ್ತಿರಲ್ಲ KB, ಅದ ನಂತರ MB, ಅದಕ್ಕೆ ತಕ್ಕಂತೆ ಸೈಜ್ ಇರ್ಬೇಕಾಗತ್ತೆ. ಮತ್ತೆ HD ಕಾಪಿಯಲ್ಲಿ ಸಂಬಂಧಪಟ್ಟಂತೆ GPS, ಅದ ನಂತರ PDF, ಈ ರೀತಿಯಾಗಿ ನಿಮ್ಗೆ ಅದಕ್ಕೆ ತಕ್ಕಂತೆ ಅಪ್ಲೋಡ್ ಮಾಡ್ಬೇಕಾಗತ್ತೆ ಡಾಕ್ಯುಮೆಂಟ್ಸ್. ಅದನ್ನು ಕೂಡ ತಿಳಿಸ್ಕೊಡ್ತೇನೆ ಮುಂದ್ಗಡೆ. ವಿಡಿಯೋ ಕೊನೆಗೆ ನಿಮ್ಗೆ ಸಂಪೂರ್ಣ ಮಾಹಿತಿ ಅರ್ಥ ಆಗತ್ತೆ. ಬನ್ನಿ ಒಂದೊಂದು ಡೀಟೇಲ್ಸ್ ಆಗಿ ತಿಳಿಸ್ಕೊಡ್ತಾನೆ. ನೋಡಿ, ಇಲ್ಲಿ ಖಾಲಿರುವಂತಹ ಪೋಸ್ಟ್ ನೋಡಿ, ಕರ್ನಾಟಕ ರಾಜ್ಯದಲ್ಲಿ ಅಂಗನವಾಡಿ ಕಾರ್ಯಕರ್ತೆ ಅದ ನಂತರ ಈ ಒಂದು ಅಂಗನವಾಡಿ ಸಹಾಯಕ ಹುದ್ದೆಗಳಿಗೆ ಅರ್ಜಿಯನ್ನು ಕರೆದಿರುವಂತದ್ದು. ಯಾರ್ಯಾರು ಈ ಒಂದು ಪೋಸ್ಟ್ಗೆ ತುಂಬಾ ಜನ ಕಾಯ್ತಾ ಇದಿರಲ್ಲ ಅಂತವ್ರಿಗೆ ಖುಷಿ ವಿಚಾರ. ನೋಡಿ, ಇಲ್ಲಿ ನಮ್ಮ ಒಂದು ಕರ್ನಾಟಕ 7 ಶಿಶು ಅಭಿವೃದ್ಧಿ ಯೋಜನೆ ಕಚೇರಿಗಳಲ್ಲಿ ಅರ್ಜಿಯನ್ನು ಕರೆದಿದ್ದಾರೆ. 7 ಕೇಂದ್ರಗಳಲ್ಲಿ ಅರ್ಜಿ ಕರೆದಿದ್ದಾರೆ. ಅಂದ್ರೆ ಅಂಗನವಾಡಿ ಕಾರ್ಯಕರ್ತೆ ಶಿಶು ಅಭಿವೃದ್ಧಿ ಯೋಜನೆಗೆ ಸಂಬಂಧಪಟ್ಟಂತೆ 7 ಕಚೇರಿಯಲ್ಲಿ ಅರ್ಜಿಯನ್ನು ಕರೆದಿರುವಂತದ್ದು. ಒಂದಲ್ಲ, ಎರಡಲ್ಲ, ಮೂರಲ್ಲ, 7 ಕಚೇರಿಗೆ ಸಂಬಂಧಪಟ್ಟಂತೆ ಅರ್ಜಿ ಕರೆದಿದ್ದಾರೆ. ಟೋಟಲ್ ಆಗಿ 257 ಪೋಸ್ಟ್ ಇರತ್ತೆ. ಇದಕ್ಕೆ ಆನ್ಲೈನ್ ನಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕು. ಅದ ನಂತರ ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲಿ ಯಾವ್ದು ಎಷ್ಟೆಷ್ಟು ಪೋಸ್ಟ್ ಖಾಲಿ ಇದಾವೆ ಅದೆಲ್ಲ ಡೀಟೇಲ್ಸ್ ಆಗಿ ಕೊಟ್ಟಿದ್ದಾರೆ. ಒಂದ್ಸರಿ ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪ್ದಲ್ಲಿ ಇದು ಒಂದು ನೋಟಿಸ್ ಕೊಟ್ಟಿದ್ದೇನೆ, ಪೇಪರ್ ಕಟ್ ಆಗಿರತ್ತೆ. ಈ ಒಂದು ಪೇಪರ್ಗೆ ಸಂಬಂಧಪಟ್ಟಂತೆ ನೀವು ಮಾಹಿತಿನ ಪಡೆದುಕೊಳ್ಳಿ, ಇನ್ನಷ್ಟು ಹೆಚ್ಚಿನ ಮಾಹಿತಿ ನಿಮಗೆ ಅರ್ಥ ಆಗತ್ತೆ. ಅಲ್ಲಿ ಹೋಗಿ ಅರ್ಧ ಮಾಹಿತಿ ತಿಳ್ಕೊಂಡು ಅರ್ಜಿ ಸಲ್ಲಿಸಕ್ ಹೋದ್ರೆ ನಾನು ನಿಮಗೆ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಟ್ಟಿರ್ತೇನೆ. ಬಟ್ ಏನಾದ್ರು ಅರ್ಥ ಆಗ್ಲಿಲ್ಲ ಅಂದ್ರೆ ಇದನ್ನ ಸ್ವಲ್ಪ ನೋಡ್ಕೊಳ್ಳಿ. ಮತ್ತೆ ಅರ್ಜಿ ಸಲ್ಲಿಸುವಂತ ಲಿಂಕ್ ಏನಿದೆಯಲ್ಲ, ಅಂದ್ರೆ ವೆಬ್ಸೈಟ್ ಲಿಂಕು ಇದೇನ್ ಕಾಣಿಸ್ತಾ ಇದೆಯಲ್ಲ, ಇದು ವೆಬ್ಸೈಟ್ಗೆ ಸಂಬಂಧಪಟ್ಟಂತೆ ಭೇಟಿ ಕೊಡಿ. ಅಥವಾ ನಮ್ಮ ಒಂದು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನ ಲಿಂಕ್ ಇರತ್ತೆ, ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಡೈರೆಕ್ಟ್ ಆಗಿ ಆರ್ಟಿಕಲ್ ಒಯ್ಯತ್ತೆ. ಅಲ್ಲಿ ನಿಮಗೆ ಆರ್ಟಿಕಲ್ ಯಾವ್ದು ಬೇಕೋ ಅದನ್ನ ನೋಡ್ಕೊಳ್ಳಿ. ಅಥವಾ ಈ ಒಂದು ಅಂಗನವಾಡಿ ಟೀಚರ್ ಹುದ್ದೆ ಸಂಬಂಧಪಟ್ಟಂತೆ ಬೇಕಂದ್ರೆ ಸರ್ಚ್ ಮಾಡ್ಕೊಳ್ಳಿ, ಡೈರೆಕ್ಟ್ ಆಗಿ ಓಪನ್ ಆಗತ್ತೆ. ಅಲ್ಲಿ ನಿಮಗೆ ಕೆಳಗಡೆ ಸ್ಕ್ರಾಲ್ ಮಾಡ್ತಾ ಬಂತಂದ್ರೆ ಅಪ್ಲೈ ಲಿಂಕ್ ಅಂತ ಇರತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇದ್ರದ್ದು ಆಫೀಸಲ್ಲಿ ಇರುವಂತ ವೆಬ್ಸೈಟ್ ಹೋಗತ್ತೆ. ಇದೇನ್ ಕಾಣಿಸ್ತಲ್ಲ ಇದಕ್ಕೆ ಹೋಗತ್ತೆ. ಆಗ ನೀವು ಮನಸ್ಸಿಗೆ ಬಂದಂತೆ ಅಲ್ಲಿ ಕೇಳುವಂತ ಪ್ರಶ್ನೆಗೆ ಸರಿಯಾಗಿ ಉತ್ತರ ಕೊಟ್ಟು ಅಪ್ಲಿಕೇಶನ್ ಸಲ್ಲಿಸಬಹುದು. ಇದು ಪ್ರಕ್ರಿಯೆ ಆಗಿರತ್ತೆ. ಇದು ನಿಮ್ಗೆ ಅರ್ಥ ಆಗ್ತಿದೆ ಅಂತ ಅನ್ಕೋತೇವೆ. ಇದರಲ್ಲಿ ಅರ್ಧ ಮಾಹಿತಿ ತಿಳಿಸ್ಕೊಟ್ಟಿದ್ದಾರೆ. ಇಷ್ಟೇ, ವಯೋಮಿತಿ ಬಗ್ಗೆ, ರೂಲ್ಸ್ ಬಗ್ಗೆ, ರೆಗ್ಯುಲೇಷನ್ ಬಗ್ಗೆ ಅದ್ಯಾವುದೇ ರೀತಿಯ ಮಾಹಿತಿ ಕೊಟ್ಟಿಲ್ಲ. ನಾನು ನಿಮಗೆ ಡೀಟೇಲ್ಸ್ ಆಗಿ ತಿಳಿಸ್ಕೊಡ್ತೇನೆ ನೋಡಿ. ಈಗ ನಿಮಗೆ ಪೋಸ್ಟ್ ಬಗ್ಗೆ ಅರ್ಥ ಆಯ್ತು, ನೋಟಿಸ್ ರಿಲೀಸ್ ಮಾಡಿದಾರಂತ ಅರ್ಥ ಆಯ್ತು. ಇದು ಪೂರ್ತಿಯಾಗಿ ಕರ್ನಾಟಕ ರಾಜ್ಯ ಪತ್ರ ಅಲ್ಲ. ಯಾವ್ದಾದ್ರು ಅಂಗನವಾಡಿ ಟೀಚರ್ ಹುದ್ದೆಗೆ ಕರೆದ್ರೆ ಒಂದು ಪೇಪರ್ ನಲ್ಲೇ ರಿಲೀಸ್ ಮಾಡ್ತಾರೆ. ಸರ್ಕಾರದಿಂದ ಅಧಿಕೃತ ಯಾವುದೇ ರೀತಿಯಾಗಿ ನೋಟಿಸ್ ರಿಲೀಸ್ ಮಾಡಲ್ಲ. ಒಂದು ಅಧಿಕೃತ ಈ ರೀತಿಯ ಪೇಪರ್ ಕಟಿಂಗ್ ನಲ್ಲೇ ರಿಲೀಸ್ ಮಾಡ್ತಾರೆ. ಅದನ್ನೇ ನಾನು ನಿಮಗೆ ಮಾಹಿತಿಯನ್ನು ತಿಳ್ಕೊಂಡು ಸರ್ಚ್ ಮಾಡಿ ನಿಮಗೆ ತಿಳಿಸ್ಕೊಡ್ತಾ ಇರ್ತಾನೆ. ನೋಡಿ, ಇನ್ನು ಅಧಿಸೂಚನೆಗಳು ಕೊನೆಯ ದಿನಾಂಕ ಮುಂಚಿತವಾಗಿನೇ ನಿನ್ನೆ ಸುಮಾರು 2-3 ದಿನ ಆಯ್ತು ರಿಲೀಸ್ ಮಾಡಿ. ಅಷ್ಟೊಳಗ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೇನೆ. ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ 8/8/2025 ಕೊನೆಯ ದಿನಾಂಕ 5 ಸೆಪ್ಟೆಂಬರ್ 2025. ಇದು ನಿಮಗೆ ದಿನಾಂಕ ಬಗ್ಗೆ ಕನ್ಫರ್ಮ್ ಆಗಿ ಅರ್ಥ ಆಯ್ತು. ಇನ್ನು ರೂಲ್ಸ್ ರೆಗ್ಯುಲೇಷನ್ ಒಂದೊಂದು ತಿಳಿಸ್ಕೊಡ್ತಾನೆ ನೋಡಿ. ನಮ್ಮೊಂದು ಕರ್ನಾಟಕ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಇದು ಚಿತ್ರದುರ್ಗದಲ್ಲಿ ಖಾಲಿರುವಂತಹ ಪೋಸ್ಟ್. ಪ್ರತಿಯೊಂದು ಜಿಲ್ಲೆಯಲ್ಲಿ ಅರ್ಜಿ ಕರೆದಿರ್ತಾರೆ, ಚೆಕ್ ಮಾಡ್ಕೊಳ್ಳಿ. ಡಿಸ್ಟ್ರಿಕ್ಟ್ ವೈಸ್ ಕೊಟ್ಟಿರ್ತಾರೆ. ಚಿತ್ರದುರ್ಗ ಅಷ್ಟೇ ಅಲ್ಲ, ನಿಮ್ಗೆ ಯಾವೊಂದು ಜಿಲ್ಲೆ ಬೇಕು
ಸೆಲೆಕ್ಟ್ ಡಿಸ್ಟಿಕ್ ಇರತ್ತೆ, ಅದರಲ್ಲಿ ಯಾವೊಂದು ಜಿಲ್ಲೆ ಬೇಕು ಆ ಒಂದು ಜಿಲ್ಲೆನ ಆಯ್ಕೆ ಮಾಡ್ಕೊಂಡು ನೀವು ಅಪ್ಲಿಕೇಶನ್ ಹಾಕಬಹುದು. ಇದು ನಿಮಗೆ ಕನ್ಫರ್ಮ್ ಆಗಿ ಅರ್ಥ ಆಯ್ತು. ಟೋಟಲ್ ಆಗಿ 257. ಇದು ಚಿತ್ರದುರ್ಗ ಡಿಸ್ಟಿಕ್ ದಲ್ಲಿ ಅಷ್ಟೇ ಹೇಳಿರೋದು. ಇನ್ನು ಉಳಿದಂತ ಜಿಲ್ಲೆ ವೈಸ್ ನಿಮ್ಗೆ ತಿಳಿಸ್ಕೊಡ್ಬೇಕಂದ್ರೆ ಸೆಪರೇಟ್ ವಿಡಿಯೋ ಮಾಡಿ ತಿಳಿಸ್ಕೊಡ್ತಾ ಹೋಗ್ತೇನೆ ನಿಮ್ಮ ಮೇಲಿಂದ. ಇವತ್ತು ಚಿತ್ರದುರ್ಗ, ಅದ ನಂತರ ಬೆಳಗಾವಿ, ಬೀದರ್, ರಾಯಚೂರು, ಬೆಂಗಳೂರು ಈ ರೀತಿ ತಿಳಿಸ್ಕೊಡ್ತಾ ಹೋಗ್ತೇನೆ. ನಿಮ್ಮೊಂದು ಯಾವ್ದು ಜಿಲ್ಲೆ ಅಂತ ಕಮೆಂಟ್ ಮಾಡಿ. ನೋಡಿ ಇಲ್ಲಿ ಖಾಲಿ ಇರುವಂತ ಪೋಸ್ಟ್ ಅಂಗನವಾಡಿ ಕಾರ್ಯಕರ್ತೆ, ಅದ ನಂತರ ಅಂಗನವಾಡಿ ಸಹಾಯಕಿ, ಇದಕ್ಕೆ ಸಂಬಂಧಪಟ್ಟಂತೆ SSLC, ಅದ ನಂತರ ಸೆಕೆಂಡ್ PUC ಇಷ್ಟ ಆದ್ರೆ ಮುಗಿಯುತ್ತೆ. ಮತ್ತೆ ಯಾವ ಒಂದು ಪೋಸ್ಟ್ಗೆ ಯಾವ್ದು ವಿದ್ಯಾರ್ಥಿ ಆಗಿರ್ಬೇಕಂತ ಗೊತ್ತಿರೋದಿಲ್ಲ ಮಹಿಳೆಯರಿಗೆ. ಅಂಗನವಾಡಿ ಕಾರ್ಯಕರ್ತೆ ಹುದ್ದೆಗೆ ಸೆಕೆಂಡ್ PUC, ಅದ ನಂತರ SSLC ಎರಡೂ ಕಂಪ್ಲೀಟ್ ಮಾಡಿದವರು ಅಪ್ಲಿಕೇಶನ್ ಹಾಕಿ. ಇನ್ನು ಅಂಗನವಾಡಿ ಸಹಾಯಕ ಹುದ್ದೆಗಳಿಗೆ SSLC ಮಾತ್ರ ಮುಗಿಸಿದವರು ಕೂಡ ಅಪ್ಲಿಕೇಶನ್ ಹಾಕಿ. ಇನ್ನು ವಯೋಮಿತಿ ನಿಮಗೆ ಗೊತ್ತಿರುವಂತ 19 ವರ್ಷದಿಂದ 35 ವರ್ಷ ತನಕ ರೂಲ್ಸ್ ಇರತ್ತೆ. ಅರ್ಜಿ ಶುಲ್ಕದಲ್ಲಿ ₹1 ಕೂಡ ನಿಮಗೆ ಅರ್ಜಿ ಶುಲ್ಕ ಇರಲ್ಲ. ಆಯ್ಕೆ ಪ್ರಕಾರದಲ್ಲಿ ಅರ್ಹತೆ ಪಟ್ಟಿದ ಮೇಲೆ ಅಷ್ಟೇ ಆಯ್ಕೆ ಮಾಡ್ತಾರೆ. ಇನ್ನು ಸಂದರ್ಶನ ಕೂಡ ನಾನು ನಿಮಗೆ ತಿಳಿಸ್ಕೊಟ್ಟಿರುವಂತೆ ಕೆಲವು ಕ್ವಶನ್ ಕೇಳ್ತಾರೆ, ಹೆಸರು, ಎಲ್ಲಿ, ಯಾವುದು, ಏನು ಅಂತ ಹೇಳಿ. ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಇದು ನಿಮಗೆ ಬೇಸಿಕ್ ನಾಲೆಜ್. ಇನ್ನೊಂದು ಹೇಳ್ತೇನೆ ಮಹಿಳೆಯರಿಗೆ, ಇದಕ್ಕೆ ಮಹಿಳೆಯರು ಮಾತ್ರ ಅರ್ಜಿ ಸಲ್ಲಿಸಬೇಕು. ಇದೊಂದು ಅರ್ಥ ಮಾಡ್ಕೊಳ್ಳಿ. ಮಹಿಳೆಯರು ಮಾತ್ರ ಅಪ್ಲೈ ಮಾಡೋದಕ್ಕೆ ಅವಕಾಶ ಇರತ್ತೆ, ಅವ್ರವರು ಪುರುಷರಿಗೆ ಅವಕಾಶ ಇಲ್ಲ. ಇದೊಂದು ಅರ್ಥ ಮಾಡ್ಕೊಳ್ಳಿ. ನೋಡಿ, ನಿಮ್ಮ ಒಂದು ಜಿಲ್ಲೆ, ನಿಮ್ಮ ಒಂದು ತಾಲೂಕು, ನಿಮ್ಮ ಒಂದು ವಿಲೇಜ್ ದಲ್ಲಿ ಅರ್ಜಿ ಸಲ್ಲಿಸಿ. ಈ ಒಂದು ಮಾತು ಯಾಕೆ ಹೇಳ್ತಿದ್ದೇನೆ ಅಂದ್ರೆ, ನಿಮಗೆ ಮನೆಯಿಂದ ಹೋಗೋದು ಬರೋದು ಸ್ವಲ್ಪ ಸಮೀಪ ಆಗತ್ತೆ, ಅಲ್ಲಿ ಅನುಕೂಲ ಇರತ್ತೆ, ಮತ್ತೆ ನಿಮ್ಮ ಊರು ಇರತ್ತೆ. ಅದೊಂದು ಕಾರಣಕ್ಕಾಗಿ ನಿಮ್ಮ ಒಂದು ಊರು, ಅದ ನಂತರ ನಿಮ್ಮ ಒಂದು ತಾಲೂಕು, ನಿಮ್ಮ ಒಂದು ಜಿಲ್ಲೆ, ಪ್ರತಿಯೊಂದು ಅಂಗನವಾಡಿ ಕೇಂದ್ರದಲ್ಲಿ ಪೋಸ್ಟ್ ಖಾಲಿ ಇರತ್ತೆ. ಈಗೇನು ಆಯ್ಕೆ ಮಾಡ್ಕೊಂಡಿದಾರಲ್ಲ, ಟೆಂಪರರಿ ಆಯ್ಕೆ ಮಾಡ್ಕೊಂಡಿದ್ದಾರೆ, ಪರ್ಮನೆಂಟ್ ಅಲ್ಲ. ಆದ ಕಾರಣ ದಯವಿಟ್ಟು ನಿಮ್ಮೊಂದು ತಾಲೂಕು, ನಿಮ್ಮೊಂದು ಜಿಲ್ಲೆ, ನಿಮ್ಮೊಂದು ಊರು ಇದನ್ನ ಸೆಲೆಕ್ಟ್ ಮಾಡ್ಕೊಂಡು ನಿಮ್ಮೊಂದು ಜಿಲ್ಲೆಯಲ್ಲಿ ಅಪ್ಲಿಕೇಶನ್ ಹಾಕೊಳ್ಳಿ. ಮತ್ತೆ ನೀವು ಒಂದು ಜಿಲ್ಲೆ ಬಿಟ್ಟು ಬೇರೆ ಜಿಲ್ಲೆಯಲ್ಲಿ ಪೊಲೀಸ್ಗೆ ಯಾವ ರೀತಿಯಾಗಿ ಅರ್ಜಿ ಸಲ್ಲಿಸ್ತಾರಲ್ಲ ಆ ರೀತಿ ಮಾಡಕ್ ಹೋಗ್ಬೇಡಿ. ನಿಮ್ಮೊಂದು ಊರಿನ ನೀವು ಅರ್ಜಿ ಸಲ್ಲಿಸಿ. ಇದಕ್ಕೆ ಮಹಿಳೆಯರು ಮಾತ್ರ ಅವಕಾಶ. ಮತ್ತೆ ಯಾರ್ಯಾರು ಅರ್ಜಿ ಸಲ್ಲಿಸ್ಬೇಕಂದ್ರೆ, ವಿಧವೆ ಮಹಿಳೆಯರಿಗೆ ಅವಕಾಶ ಇರತ್ತೆ, ತೃತೀಯ ಲಿಂಗದ ಮಹಿಳೆಯರಿಗೆ ಅವಕಾಶ ಇರತ್ತೆ, ಮತ್ತು ಮಹಿಳಾ ಅಭ್ಯರ್ಥಿಗೆ ಅವಕಾಶ ಇರತ್ತೆ. 3 ಪ್ರಕಾರ ಮಹಿಳೆಯರು ಬರ್ತಾರೆ, ನಗಬೇಡಿ. ನೋಡಿ, ಮೊದಲಿಗೆ ತೃತೀಯ ಲಿಂಗದವರು, ಅದ ನಂತರ ವಿಧವೆ ಮಹಿಳೆಯರು ಮತ್ತು ನಾರ್ಮಲ್ ಮಹಿಳೆಯರು. ಸಾಮಾನ್ಯವಾಗಿ ಅರ್ಥ ಆಗಿದೆ ಅಂತ ಅನ್ಕೋತಿ. ಮದುವೆ ಆದವರು, ಮದುವೆ ಆಗಲ್ದವರು ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶ ಇರತ್ತೆ. ಇದರಲ್ಲಿ ನಿಮಗೆ ಕ್ಲಿಯರ್ ಕಟ್ಟ ಮಾಹಿತಿ ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಕೆಲವು ಜನ ಡೌಟ್ ಇರತ್ತೆ, ಸರ್ ಎಲ್ಲ ನಾವು ಅರ್ಜಿ ಸಲ್ಲಿಸ್ತೀವಿ, ಬಟ್ ನಮಗೆ ನಾವು ದುಡಿಯೋದನ್ನೇ ಸ್ಯಾಲ್ರಿ ಸಲುವಾಗಿ, ಅಂದ್ರೆ ನಮಗೆ ಪೇಮೆಂಟ್ ಎಲ್ಲಿಂದ ಕೊಡ್ತಾರೆ, ಎಷ್ಟು ಕೊಡ್ತಾರೆ ಅಂತ ಅನ್ಕೋಬಹುದು. ಈಗ ನೋಡಿ ಸ್ನೇಹಿತರೆ, ಇದಕ್ಕೆ ಗೌರವ ವೇತನ ಅಂತ ಸಿಗತ್ತೆ. ಗೌರವ ವೇತನ ಅಂದ್ರೆ ನಿಮ್ಗೆ ಗೊತ್ತಿರುವಂತೆ 5,000 10,000 ಈ ರೀತಿಯಾಗಿ ಕೊಡ್ತಾರೆ. 14,000 ತನಕ ಈಗ ಪ್ರೊಸೆಸ್ ಅಲ್ಲಿ ನಡೀತಾ ಇದೆ. ವೇತನ ಒಂದೊಂದು ಜಿಲ್ಲೆಗೆ ಒಂದೊಂದು ರೀತಿಯಲ್ಲಿ ಗೌರವ ವೇತನ ಸಿಗತ್ತೆ. ನಿಮ್ಗೆ ಉದಾಹರಣೆಗೆ ಒಂದು ಸಾರಿ ಅರ್ಜಿ ಸಲ್ಲಿಸ್ಬೇಕಂದ್ರೆ ನಿಮ್ಮ ಒಂದು ಅಂಗನವಾಡಿ ಕೇಂದ್ರದಲ್ಲಿ ಇರ್ತಾರಲ್ಲ ಸಹಾಯಕಿ ಅದ ನಂತರ ಕಾರ್ಯಕರ್ತೆ, ಒಂದ್ಸರಿ ಅವ್ರಿಗೆ ಭೇಟಿ ಕೊಟ್ಟು ಕೇಳಿ ಎಷ್ಟೆಷ್ಟು ವೇತನ ಕೊಡ್ತಾರ ಅಂತ ಹೇಳಿ. ಅದ್ರ ಬಟ್ ಇದಕ್ಕೆ ಅರ್ಜಿ ಸಲ್ಲಿಸಿ ನೀವು. ನನಗೆ ಉದಾಹರಣೆಗೆ ಈ ಒಂದು ಸಹಾಯಕ ಹುದ್ದೆಗಳಿಗೆ ಸ್ವಲ್ಪ ಕಡಿಮೆ ಇರತ್ತೆ. ಸಹಾಯಕ ಹುದ್ದೆಗಳಿಗೆ 5,000 ಅಥವಾ 6,000 7,000 ತನಕ ನಿಮ್ಗೆ ಸ್ಯಾಲ್ರಿ ಕೊಡ್ತಾರೆ. ಅದ ನಂತರ ಅಂಗನವಾಡಿ ಕಾರ್ಯಕರ್ತೆ ಹುದ್ದೆಗೆ ಸ್ವಲ್ಪ ಜಾಸ್ತಿ ಇರತ್ತೆ. 10,000ದಿಂದ 14,000 ತನಕ ಸ್ಯಾಲ್ರಿ ಕೂಡ ಇರಬಹುದು. ಅರ್ಥ ಆಗ್ತಿದೆ ಅಂತ ಅನ್ಕೋತಿ. ಪರ್ಮನೆಂಟ್ ಅಲ್ಲ, ನಿಮಗೆ ಗೌರವ ವೇತನ ಅಂತ ಸಿಗತ್ತೆ. ಸರ್ಕಾರದಿಂದನೇ ಕೊಡ್ತಾರೆ, ಬಟ್ ಗೌರವ ವೇತನ ಕೊಡ್ತಾರೆ. ಇದು ನಮಗೆ ಕನ್ಫರ್ಮ್ ಆಗಿ ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಹೇಗೆ, ಏನು ಅಂತ ಹೇಳಿ. ಇದರಲ್ಲಿ ಏನಾದ್ರು ಡೌಟ್ ಇತ್ತಪ್ಪ ಅಂದ್ರೆ ಕಮೆಂಟ್ ಬಾಕ್ಸ್ ಓಪನ್ ಇರತ್ತೆ, ಕಮೆಂಟ್ ಮಾಡಿ. ನೋಡಿ, ಆಗಲೇ ಮತ್ತೊಂದ್ಸಲ ತಿಳಿಸ್ಕೊಟ್ಟಿರುವಂತೆ ಮಹಿಳೆಯರು ಮಾತ್ರ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇರತ್ತೆ ಅಂಗನವಾಡಿ ಟೀಚರ್ ಪೋಸ್ಟ್ಗಳಿಗೆ. ಅಂದ್ರೆ ಎಲ್ಲ ಬರತ್ತೆ ಇದರಲ್ಲಿ. ಅಂಗನವಾಡಿ ಟೀಚರು, ಅಂಗನವಾಡಿ ಸಹಾಯಕ, ಅಂಗನವಾಡಿ ಕಾರ್ಯಕರ್ತೆ, ಮಿನಿ ಅಂಗನವಾಡಿ ಕಾರ್ಯಕರ್ತೆ, ಮಹಿಳೆಯರು ಮಾತ್ರ ಅವಕಾಶ ಇರತ್ತೆ, ಪುರುಷರಿಗೆ ಅವಕಾಶ ಇಲ್ಲ. ಮನೆಯಲ್ಲಿ ಯಾರಾದ್ರೂ ಹೆಣ್ಮಕ್ಳು ಇದಾರೆ ಅಂದ್ರೆ ಅಂತವ್ರಿಗೆ ಶೇರ್ ಮಾಡಿ, ನಿಮ್ಮಿಂದ ಮತ್ತೊಬ್ರಿಗೆ ಹೆಲ್ಪ್ ಆಗ